ಚರ್ಚ್ನ ಮೇಲೆ ದಾಳಿ ಮಾಡಿದ್ದಾರೆ ಹೊರಗಡೆ. ಅದು ತುಂಬ ಹೇಯವಾದಂಥ ಘಟನೆ. ಆ ಥರ ಘಟನೆ ಆಗಬಾರ್ದು. ನ್ಯೂ ಇಯರ್ಸ್ ಈವಲ್ಲಿ ಆ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸಬೇಕಾದ್ದು. ನಾನು ತುಂಬ ನೋವಿಂದ ಮಾತಾಡ್ತೇನೆ. ಈ ದೇಶದಲ್ಲಿ ಎಲ್ಲ ರಿಲಿಜನ್ನೂ ಇದೆ. ಬರೀ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾದ್ರಿಗಳಿಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಸಿಖ್ ಸಮಾಜ ಇದೆ, ಬುದ್ಧಿಸ್ಟ್ ಇದ್ದಾರೆ. ಈ ಥರ ಘಟನೆ ಆಗಬಾರ್ದು. ಇಂಥ ಘಟನೆ ಆಗದ್ರೈತಿ ಯಾವ ರಾಜ್ಯ ಸರ್ಕಾರವೂ ಯಾವ ಕೇಂದ್ರ ಸರ್ಕಾರವೂ ಸಂಬಂಧ ಇಲ್ಲ. ಇಂಥ ಘಟನೆ ಆಗದ ರೀತಿ ಬಹಳ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ದು ಅತ್ಯಂತ ಅವಶ್ಯಕ. ಈ ಘಟನೆಗೆ ಯಾರು ಕಾರಣ ಇದ್ದಾರೆ ಅವರ ಮೇಲೆ ಬಹಳ ಕಾಠಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ, ಯಾವ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಬದಲಾಗಿ ಎಲ್ಲೇ ಆಗಿದ್ದರೂ ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಹೇಳ್ತಾ ಇದ್ದೇನೆ. ನಿನ್ನೆ ಪ್ರಧಾನಮಂತ್ರಿಗಳು ದೆಹಲಿಯೊಳಗೆ ಒಂದು ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೇನೆ. ಅಂದ ಪ್ರಧಾನಮಂತ್ರಿಗಳು ಇದಕ್ಕೆ ಹಿಂದೆ ಸರಿತಾರೆ ಅಂತ ನಾನು ಅಂದ್ಕೊಂಡೆ. ಮಿನಿಸ್ಟ್ರೇ ಭಾಗಿಯಾಗಿದ್ದಾರೆ. ನಿನ್ನೆ ಚರ್ಚ್ಗೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಒಬ್ಬ ದೇಶದ ಪ್ರಧಾನಮಂತ್ರಿ ತೋರಿಸ್ಲಿಕ್ಕಾಗದೆ. ಹಿ ಹ್ಯಾಸ್ ಶೋನ್ ದಿ ರೆಸ್ಪೆಕ್ಟ್.